ಮುದ್ದಾದ ಪುಟ್ಟು ಕಾಲ್ಗೆ ಒಂದು ಚಂದದ ಸ್ಲಿಪ್ಪರು ಮತ್ತೆ ಒಂದು ಅಂದದ ಶೂನ ತಗೊಂಡ್ ಬಂದಿದ್ದೀನಿ. ನಮ್ಮ ಮಗಳು ಇವಾಗ ನಡೆಯೋದನ್ನ ಕಲ್ತ್ಬಿಟ್ಟಿದ್ದಾಳೆ. ಎಲ್ಲೋದ್ರೂ ನಾನೇ ನಡ್ಕೊಂಡು ಹೋಗ್ತೀನಿ ಅಂತಿರ್ತಾಳೆ. ಕಾಲು ಇನ್ನೂ ಸಾಫ್ಟ್ ಆಗಿದೆ. ಸೊ ಬರೀ ಕಾಲಲ್ಲಿ ನಡ್ಕೊಂಡು ಹೋದ್ರೆ ಸ್ವಲ್ಪ ನೋವಾಗೋದಾಗಿರ್ಬೋದು, ಕಲ್ಲು ಚುಚ್ಚುತ್ತೆ ಎಲ್ಲ ಆಗುತ್ತೆ. ಅವಳು ಮನೇಲಿ ಅಷ್ಟೇ ಅಲ್ಲ, ರೋಡಲ್ಲಿ ಹೋಗುವಾಗಲೂ ನಾನೇ ನಡ್ಕೊಂಡು ಹೋಗ್ತೀನಿ ಅಂತಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಸ್ಲಿಪ್ಪರ್ ತೊಗೊಂಡ್ಬಂದಿದ್ದೀನಿ, ಆರಾಮಾಗಿ ನಡ್ಕೊಂಡು ಹೋಗಲಿ ಅಂತ. ತರುವಾಗಲೇ ಸ್ವಲ್ಪ ದೊಡ್ಡ ಸೈಜ್ ತಂದಿದ್ದೀನಿ, ಯಾಕೆಂದರೆ ಚಿಕ್ಕ ಮಕ್ಕಳು ಬೇಗ ಬೆಳೆದ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ. ಇವಾಗ ತಂದಿದ್ದು ಸ್ಲಿಪ್ಪರು ಆವಾಗಲೇ ಟೈಟ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ 2 ಪಾಯಿಂಟ್ ಜಾಸ್ತಿ ಇರುವಂಥದ್ದನ್ನ ತಂದಿದ್ದೀನಿ. ಅದು ಹಾಕಿದ ತಕ್ಷಣ ಅವಳಿಗೆ ತುಂಬ ಖುಷಿಯಾಗೋಯಿತು. ಪಟ ಅಂತ ನಡ್ಕೊಂಡು ಬರ್ತಾಯಿದ್ಲು. ಅದು ಸೌಂಡ್ ಇರೋದು ಬೇರೆ ತೊಗೊಂಡು ಬಂದಿದ್ದೆ. ಅವಳು ಅದನ್ನ ಸೌಂಡ್ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಓಡಾಡ್ತಾ ಇದ್ದಾಳೆ. ಮತ್ತು ಮಕ್ಕಳು ಕಾಲು ತುಂಬ ಸಾಫ್ಟ್ ಆಗಿರುತ್ತೆ, ಅದಕ್ಕೆ ಯಾವಾಗಲೂ ಸ್ಲಿಪ್ಪರು ಶೂ ಸೆಲೆಕ್ಟ್ ಮಾಡುವಾಗ ಕಾಲಿಡುವ ಜಾಗದಲ್ಲಿ ಸ್ವಲ್ಪ ಸಾಫ್ಟ್ ಆಗಿರುವಂಥದ್ದನ್ನ ನೋಡಿ ತೊಗೊಂಡು ಬರಬೇಕು. ಆಮೇಲೆ ತುಂಬ ಟೈಟ್ ಆಗಿರೋದು ಮಕ್ಕಳಿಗೆ ತುಂಬ ಇರಿಟೇಷನ್ ಆಗುತ್ತೆ. ಈ ಶೂಗೆ ಮತ್ತು ಸ್ಲಿಪ್ಪರ್ಗೆ ನಾನು 169 ರೂಪಾಯಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಓಡಾಡೋದಕ್ಕೆಲ್ಲ ಈಸಿಯಾಗಿ ಚೆನ್ನಾಗಿದೆ. ಬೆಲ್ಟ್ ಇರೋದ್ರಿಂದ ಮಕ್ಕಳು ಬೀಳೋದಿಲ್ಲ. ಮುಂದೆ ಸ್ವಲ್ಪ ಕವರ್ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ತುಂಬ ಇಷ್ಟಪಟ್ಟು ಇದನ್ನೇ ತೊಗೊಂಡೆ. ಶೂ ಅಷ್ಟೇ ಎಲ್ಲಾದರೂ ಹೋಗುವಾಗ ಹಾಕೊಬೋದು, ಗ್ರಿಪ್ ಸಿಗುತ್ತೆ ಅಂದ್ಬಿಟ್ಟು ಈ ರೀತಿ ತೊಗೊಂಡು ಬಂದಿದ್ದೀನಿ. ಈ ಸ್ಲಿಪ್ಪರ್ ಶೂ ಅಂತೂ ನನ್ನ ಮಗಳಿಗೆ ಸೂಪರಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಯಿತು. ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.